ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೋನಿಕಾ. ನಾನಿವತ್ತು ಡಿಸ್ಟ್ರಿಬ್ಯೂಟಿವ್ಸ್ ಸಾಫ್ಟ್‌ವೇರ್‌ನ ನೀವು ಹೇಗೆ ಎಕ್ಸ್‌ಪ್ಲೋರ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಫಸ್ಟ್ ಎಕ್ಸ್‌ಪ್ಲೋರ್ ಮಾಡೋದಕ್ಕೆ ನಿಮ್ಗೆ ಡೆಮೋ ಅಕೌಂಟ್ ಬೇಕಾಗುತ್ತೆ. ಡೆಮೋ ಅಕೌಂಟ್ ಬೇಕಂತಂದ್ರೆ ನಮ್ಮ ವೆಬ್‌ಸೈಟ್‌ಗೆ ವಿಸಿಟ್ ಮಾಡಿ. ಅದು distributor.com. ಇದು ನಮ್ಮ ವೆಬ್‌ಸೈಟ್. ವೆಬ್‌ಸೈಟ್‌ಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಟಾಪ್ ರೈಟ್ ಅಲ್ಲಿ ನಿಮ್ಗೆ ಸೈನ್ ಅಪ್ ನೌ ಅಂತ ಆಪ್ಷನ್ ಇದೆ. ಜಸ್ಟ್ ಸೈನ್ ಅಪ್ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ಯೂ ಡೀಟೇಲ್ಸ್ ಕೇಳುತ್ತೆ. ನಿಮ್ ನೇಮು, ಮೊಬೈಲ್ ನಂಬರ್ ಮತ್ತೆ ನಿಮ್ಮ ಬಿಸ್ನೆಸ್ ಸೈಜ್ ಎಷ್ಟು. ಇದೆಲ್ಲ ಡೀಟೇಲ್ಸ್ ಕೇಳುತ್ತೆ. ನೆಕ್ಸ್ಟ್ ಕೊಟ್ಟಿ ಆದ್ಮೇಲೆ ನಿಮ್ಗೆ ಫಾರ್ಮ್ ಓಪನ್ ಆಗುತ್ತೆ. ಆ ಫಾರ್ಮ್ ಅಲ್ಲಿ ನೀವು ನಿಮ್ಮ ಬಿಸ್ನೆಸ್ ಡೀಟೇಲ್ಸ್ ನ ಎಂಟರ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ GSTN ನಂಬರ್ ಇದೆ ಅಂತಂದ್ರೆ GSTN ನಂಬರ್ ಎಂಟರ್ ಮಾಡಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ. GSTN ನಂಬರ್ ಎಂಟರ್ ಮಾಡಿದ್ರೆ ಅಕೌಂಟ್ ಆಟೋಮೆಟಿಕಲಿ ಅಪ್ರೂವ್ ಆಗುತ್ತೆ. ಅದು ಫ್ರೀ ಅಕೌಂಟ್. ಹಾಗೇನೆ ಯಾರ್ಯಾರು ಸೈನ್ ಅಪ್ ಆಗ್ತೀರಾ ಅವರಿಗೆಲ್ಲ ಡೆಮೋ ಅಕೌಂಟ್ ಆಕ್ಸೆಸ್ ಸಿಗುತ್ತೆ. ಆ ಡೆಮೋ ಅಕೌಂಟ್ ಅಲ್ಲಿ ನೀವು ಸಾಫ್ಟ್‌ವೇರ್‌ನ ಕಂಪ್ಲೀಟ್ ಆಗಿ ಎಕ್ಸ್‌ಪ್ಲೋರ್ ಮಾಡಬಹುದು. ಸೊ, ಇವಾಗ ನಾನು ವೆಬ್ ಅಪ್ಲಿಕೇಶನ್ ಸ್ಕ್ರೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇದು ನಮ್ಮ ವೆಬ್ ಅಪ್ಲಿಕೇಶನ್. ನೀವು ನೋಡ್ಬೋದು ಇಲ್ಲಿ ಸೇಲ್ಸ್ ಪರ್ಫಾರ್ಮೆನ್ಸ್ ಇದೆ, ಕಲೆಕ್ಷನ್ ಪರ್ಫಾರ್ಮೆನ್ಸ್, ಹಾಗೆ ಡ್ಯೂ ಇನ್ವಾಯ್ಸಸ್. ನೀವು ಹೋಮ್ ಸ್ಕ್ರೀನ್ ಅಲ್ಲೇ ನಿಮ್ದು ಸೇಲ್ಸ್ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದೆಲ್ಲ ಚೆಕ್ ಮಾಡ್ಕೋಬಹುದು. ಹಾಗೇನೆ ಇಲ್ಲಿ ನೀವು ನೋಡ್ಬೋದು ಇದು ಅಂದ್ರೆ ಇವತ್ತಿನ ದಿನದಲ್ಲಿ ಎಷ್ಟು ಸೇಲ್ಸ್ ಆಗಿದೆ ಅಂತ ಡೇ ಕಂಪ್ಯಾರಿಸನ್, ಮತ್ತೆ ಇದು ಲಾಸ್ಟ್ ಮಂತ್ಗೂ ಈ ಮಂತ್ಗೂ ಕಂಪ್ಯಾರಿಸನ್ ಕಂಪೇರ್ ಮಾಡಿದಾಗ ಇಲ್ಲಿ 38% ಕಡಿಮೆ ಆಗಿದೆ. ಹಾಗೆ ಇದು ಇಯರ್ಲಿ ಕಂಪ್ಯಾರಿಸನ್ಸ್ YTD ಅಂತಂದ್ರೆ. ಇಲ್ಲಿ 283% ಜಾಸ್ತಿ ಆಗಿದೆ ಸೇಲ್ಸ್ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದಾಗ. ಸಿಮಿಲರ್ಲಿ ಕಲೆಕ್ಷನ್ ಪರ್ಫಾರ್ಮೆನ್ಸ್ ಕೂಡ ಚೆಕ್ ಮಾಡ್ಕೋಬಹುದು. ನೀವು ಇವತ್ತಿನ ಸೇಲ್ಸ್ ಪರ್ಫಾರ್ಮೆನ್ಸ್ ಚೆಕ್ ಮಾಡ್ಬೇಕು ಅಂತಂದ್ರೆ ಜಸ್ಟ್ ರಿಪೋರ್ಟ್ ಪೀರಿಯಡ್ ಅಲ್ಲಿ ಟುಡೇ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ಅಪ್ಲೈ ಕೊಟ್ರೆ ಇಲ್ಲಿ ಇವತ್ತಿಂದು ಸೇಲ್ಸ್ ಎಷ್ಟಾಗಿದೆ, ಕಲೆಕ್ಷನ್ ಎಷ್ಟಾಗಿದೆ, ಡ್ಯೂ ಇನ್ವಾಯ್ಸಸ್ ಎಷ್ಟಿದೆ ಎಲ್ಲ ಚೆಕ್ ಮಾಡ್ಕೋಬಹುದು. ಇನ್ ಡೀಟೇಲ್ ನಿಮ್ಗೆ ಬೇಕು ಅಂತಂದ್ರೆ ನೀವು ರಿಪೋರ್ಟ್ಸ್ ಅಲ್ಲಿ ಕೂಡ ಚೆಕ್ ಮಾಡ್ಕೋಬಹುದು. ಈಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ಲೆಫ್ಟ್ ಮೆನು ಅಲ್ಲಿ ನಿಮ್ಗೆ ಗೆಟಿಂಗ್ ಸ್ಟಾರ್ಟೆಡ್ ಅಂತ ಇದೆ. ಎಕ್ಸ್ಪ್ಲೋರ್ ಮತ್ತೆ ಆನ್ ಬೋರ್ಡ್ ಆಪ್ಷನ್ಸ್ ನೋಡಬಹುದು ನೀವು. ಈ ಎಕ್ಸ್ಪ್ಲೋರ್ ಅಲ್ಲಿ ನಿಮ್ಗೆ ಸಾಫ್ಟ್ವೇರ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಏನೇನ್ ಹೆಲ್ಪ್ ಆಗುತ್ತೆ ಅದ್ರ ರಿಲೇಟೆಡ್ ವಿಡಿಯೋಸ್ ಇರುತ್ತೆ. ನೀವು ನೋಡ್ಕೊಂಡು ಎಕ್ಸ್ಪ್ಲೋರ್ ಮಾಡಬಹುದು. ಹಾಗೆ ಎಕ್ಸ್ಪ್ಲೋರ್ ಮಾಡಾದ್ಮೇಲೆ ನೀವು ಕಂಟಿನ್ಯೂ ಮಾಡ್ತೀವಿ ಡಿಸ್ಟ್ರಿಬ್ಯೂಟರ್ ನ ಯೂಸ್ ಮಾಡೋದನ್ನ ಅನ್ನೋದಿದ್ರೆ ಆನ್ ಬೋರ್ಡಿಂಗ್ ಸೆಲ್ಫ್ ಆನ್ ಬೋರ್ಡಿಂಗ್ ಸ್ಟಾರ್ಟ್ ಮಾಡಬಹುದು ಈ ಆನ್ ಬೋರ್ಡ್ ವಿಡಿಯೋಸ್ ನೋಡ್ಕೊಂಡು. ಹಾಗೆ ಇಲ್ಲಿ ಸೇಲ್ಸ್ ಟ್ಯಾಬ್ ಇದೆ. ಎಲ್ಲಾ ಸೇಲ್ಸ್ ರಿಲೇಟೆಡ್ ಓಚರ್ಸ್ ಸೇಲ್ಸ್ ಟ್ಯಾಬ್ ಕೆಳಗಡೆ ಬರುತ್ತೆ. ಪರ್ಚೇಸ್ ರಿಲೇಟೆಡ್ ಓಚರ್ಸ್ ಪರ್ಚೇಸಸ್ ಕೆಳಗಡೆ ಬರುತ್ತೆ. ಹಾಗೆ ಐಟಮ್ಸ್ ಅಲ್ಲಿ ನೀವು ಸ್ಟಾಕ್ಸ್ ಅವೈಲಬಿಲಿಟಿ ಚೆಕ್ ಮಾಡ್ಬೇಕಂತಂದ್ರೆ ಅಥವಾ ಸ್ಟಾಕ್ ಟ್ರಾನ್ಸ್ಫರ್ ಮಾಡ್ಬೇಕಂತಂದ್ರೆ ಪ್ರಾಡಕ್ಟ್ ಆಡ್ ಮಾಡ್ಬೇಕಂತಂದ್ರೆ ನೀವು ಇಲ್ಲಿ ಐಟಮ್ಸ್ ಕೆಳಗಡೆ ಆಡ್ ಮಾಡ್ಕೋಬಹುದು. ಹಾಗೆ ಮಾಸ್ಟರ್ ಮಾಡ್ಯೂಲ್ ಇದೆ. ಇಲ್ಲಿ ನೀವು ಸೇಲ್ಸ್ ಮತ್ತೆ ಪರ್ಚೇಸಸ್ ಏನ್ ಮಾಡ್ತೀರಾ ಅದಕ್ಕೆ ಸಪೋರ್ಟ್ ಆಗುವಂತಹ ಮಾಸ್ಟರ್ಸ್ ಗಳನ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ ಕ್ರಿಯೇಟ್ ಮಾಡೋದಕ್ಕೆ ಬ್ರಾಂಚ್ ಮತ್ತೆ ಪ್ರಾಡಕ್ಟ್ ಕ್ಯಾಟಗರೀಸ್ ಆಡ್ ಮಾಡ್ಕೋಬೇಕಾಗುತ್ತೆ. ನೀವು ಸೇಲ್ಸ್ ರಿಪೋರ್ಟ್ ಅನ್ನೆಲ್ಲ ಬೈ ಬ್ರ್ಯಾಂಡ್ ಮತ್ತೆ ಬೈ ಪ್ರಾಡಕ್ಟ್ ಕ್ಯಾಟಗರಿ ಚೆಕ್ ಮಾಡ್ಕೋಬಹುದು. ಹಾಗೆ ಮಲ್ಟಿಪಲ್ ಮಾಸ್ಟರ್ಸ್ ಇರುತ್ತೆ, ಆಫರ್ಸ್ ಕ್ರಿಯೇಟ್ ಮಾಡ್ಕೋಬಹುದು. ಹಾಗೆ ಬೀಟ್ರೂಟ್ಸ್ ಪ್ರತಿಯೊಂದು ಆಪ್ಷನ್ಸ್ ಕೂಡ ಅವೈಲಬಲ್ ಇದೆ. ಹಾಗೇನೆ ಅಕೌಂಟ್ ಸೆಕ್ಷನ್ ಅಲ್ಲಿ ನೀವು ಸಿಂಪಲ್ ಅಕೌಂಟ್ ನ ಚೆಕ್ ಮಾಡ್ಕೋಬಹುದು. ಬ್ಯಾಲೆನ್ಸ್ ಶೀಟ್ ಹಾಗೆ ಜನರಲ್ ಎಂಟ್ರೀಸ್ ಏನಾದ್ರು ಆಡ್ ಮಾಡ್ಕೋಬೇಕಂದ್ರೆ ಆಡ್ ಮಾಡ್ಬೋದು. ರಿಪೋರ್ಟ್ಸ್ ಅಲ್ಲಿ ನಿಮ್ಗೆ ಎಲ್ಲಾ ತರಹದ ರಿಪೋರ್ಟ್ಸ್ ಇರುತ್ತೆ. ಇದು ಫುಲ್ಲಿ ಕಸ್ಟಮೈಸಬಲ್ ಇರುತ್ತೆ. ನಿಮ್ಗೆ ಯಾವ್ದಾದ್ರು ಕಾಲಮ್ಸ್ ಬೇಕು ಅಂತಂದ್ರೆ ಆಡ್ ಮಾಡ್ಕೋಬಹುದು, ಬೇಡ ಅಂತಂದ್ರೆ ರಿಮೂವ್ ಮಾಡ್ಬೋದು. ಹಾಗೇನೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಸೇಲ್ಸ್ ಅಲ್ಲಿ ಆರ್ಡರ್ಸ್ ಟ್ಯಾಬ್ ಇದೆ. ನಿಮ್ಮ ಸೇಲ್ಸ್ ಪರ್ಸನ್ ಮೊಬೈಲ್ ಆಪ್ ಮುಖಾಂತರ ಯಾವಾಗ ಆರ್ಡರ್ ಕ್ರಿಯೇಟ್ ಮಾಡ್ತಾರೆ ಅದೆಲ್ಲ ಆಟೋಮ್ಯಾಟಿಕಲಿ ವೆಬ್ ಅಪ್ಲಿಕೇಶನ್ ಅಪ್ಡೇಟ್ ಆಗಿರುತ್ತೆ. ಆರ್ಡರ್ ನಂಬರ್, ಕಸ್ಟಮರ್ ನೇಮ್, ಮತ್ತೆ ಸೇಲ್ಸ್ ಪರ್ಸನ್ ಯಾರು ಕ್ರಿಯೇಟ್ ಮಾಡಿದ್ದಾರೆ, ಟೋಟಲ್ ಅಮೌಂಟ್ ಎಷ್ಟಿದೆ, ಅದ್ರ ಸ್ಟೇಟಸ್ ಏನು, ಇನ್ವಾಯ್ಸ್ ಜನರೇಟ್ ಆಗಿದ್ಯಾ ಅಥವಾ ಪ್ರೊಸೆಸಿಂಗ್ ಅಲ್ಲಿ ಇದೆಯಾ, ಕನ್ಫರ್ಮ್ ಪ್ರತಿಯೊಂದು ಕೂಡ ಚೆಕ್ ಮಾಡ್ಕೋಬಹುದು. ಹಾಗೇನೆ ಇಲ್ಲಿ ನೋಡ್ಬೋದು, ಇಲ್ಲಿ ಟಾಪ್ ರೈಟ್ ಅಲ್ಲಿ ನಿಮ್ಗೆ ಹೆಲ್ಪ್ ಐಕನ್ ಇದೆ, ಅಂದ್ರೆ ಕ್ವಶನ್ ಮಾರ್ಕ್ ತರ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಹೆಲ್ಪ್ ವಿಡಿಯೋಸ್ ಮತ್ತೆ FAQs ವಿಡಿಯೋಸ್ ಶೋ ಆಗುತ್ತೆ. ಅಂದ್ರೆ ಇದು ಆರ್ಡರ್ ರಿಲೇಟೆಡ್ ವಿಡಿಯೋಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಆರ್ಡರ್ ಹೇಗ್ ಕ್ರಿಯೇಟ್ ಮಾಡ್ಬೇಕು ವೆಬ್ ಅಪ್ಲಿಕೇಶನ್ ಅಲ್ಲಿ ಅಂತಂದ್ರೆ ಇಲ್ಲಿ ಹೌ ಟು ಕ್ರಿಯೇಟ್ ಸೇಲ್ಸ್ ಆರ್ಡರ್ ಇನ್ ವೆಬ್ ಆಪ್ ಈ ವಿಡಿಯೋನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಆರ್ಡರ್ ಎಡಿಟ್ ಮಾಡೋದು, ಆರ್ಡರ್ ಡಿಲೀಟ್ ಮಾಡೋದು ಪ್ರತಿಯೊಂದು ಕೂಡ ಅವೈಲಬಲ್ ಇದೆ. ಹಾಗೆ ಈಗ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸ್ ಕೂಡ ಹೆಲ್ಪ್ ವಿಡಿಯೋಸ್ ಇದೆ, ನೀವು ಚೆಕ್ ಮಾಡ್ಕೋಬಹುದು. ಪ್ರತಿಯೊಂದು ಮಾಡ್ಯೂಲ್ಗೂ ಆ ತರ ಹೆಲ್ಪ್ ಐಕನ್ ಇದೆ. ನಿಮ್ಗೆ ಯಾವ್ಯಾವ ಮಾಡ್ಯೂಲ್ ಅಲ್ಲಿ ಡೌಟ್ ಇದೆ ಅದ ಮಾಡ್ಯೂಲ್ ಹೆಲ್ಪ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಚೆಕ್ ಮಾಡ್ಕೋಬಹುದು. ಹಾಗೇನೆ ಇಲ್ಲಿ ಎಲ್ಲಾ ವಿಡಿಯೋಸ್ ಒಟ್ಟಿಗೆ ಇದೆ, ಅಂದ್ರೆ ಹೆಲ್ಪ್ ಸೆಕ್ಷನ್ ಅಂತಾನೆ ಸೆಪರೇಟ್ ಇದೆ. ಇಲ್ಲಿ ನೀವು ಏನಾದ್ರೂ ಒಂದು ಗೊತ್ತಾಗ್ಲಿಲ್ಲ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಆರ್ಡರ್ ನ ಕ್ಯಾನ್ಸಲ್ ಮಾಡೋದು ಗೊತ್ತಾಗ್ಲಿಲ್ಲ ಅಂತಂದ್ರೆ ಜಸ್ಟ್ ಕ್ಯಾನ್ಸಲ್ ಅಂತ ಎಂಟರ್ ಮಾಡಿ ಕೀವರ್ಡ್. ಎಲ್ಲ ಅವೈಲಬಲ್ ವಿಡಿಯೋಸ್ ರಿಲೇಟೆಡ್ ಟು ಕ್ಯಾನ್ಸಲ್ ಶೋ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಹೌ ಟು ಕ್ಯಾನ್ಸಲ್ ಕ್ರೆಡಿಟ್ ನೋಟ್ ಅಂತ ಇದೆ, ಹೌ ಟು ಕ್ಯಾನ್ಸಲ್ ಆರ್ಡರ್ ಅಂತ ಇದೆ. ನಿಮಗ್ ಬೇಕಾಗಿರೋದು ಹೌ ಟು ಕ್ಯಾನ್ಸಲ್ ಆರ್ಡರ್. ಇದು ಕ್ಲಿಕ್ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ವಿಡಿಯೋನ ಚೆಕ್ ಮಾಡ್ಕೊಂಡು ನೀವು ಕಂಟಿನ್ಯೂ ಮಾಡ್ಬೋದು ಸಾಫ್ಟ್ವೇರ್ ಎಕ್ಸ್ಪ್ಲೋರ್ ಮಾಡೋದನ್ನ.
ಸೊ ಈ ಫೀಚರ್ ಇದೆ. ಇದಕ್ಕೂ ಮೀರಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ, ಏನಾದ್ರು ಇಶ್ಯೂಸ್ ಫೇಸ್ ಮಾಡ್ತಿದ್ರೆ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ದು ಸಪೋರ್ಟ್ ಅವೈಲಬಲ್ ಇರುತ್ತೆ ಮಂಡೇ ಟು ಫ್ರೈಡೆ 10 AM ಟು 7 PM. ಸೊ ನೀವು ಏನಾದ್ರೂನು ಮೇಲ್ ಮಾಡ್ತೀವಿ ಅಂತಂದ್ರೆ care@distributor.comಗೆ ಮೇಲ್ ಮಾಡ್ಬೋದು. ನಾವು ಚೆಕ್ ಮಾಡ್ಬಿಟ್ಟು ರಿಪ್ಲೈ ಮಾಡ್ತೀವಿ. ಹಾಗೇನೆ ನೀವು ಸೈನ್ ಅಪ್ ಆಗಿದ ತಕ್ಷಣ ನಮ್ಮ ಟೀಮ್ ನಿಮ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನೀವು ಟೈಮ್ ಕನ್ಫರ್ಮ್ ಮಾಡಿದ್ರೆ ಅವರು ಡೆಮೋ ಅರೇಂಜ್ ಮಾಡಿ ನಿಮ್ಗೆ ಕಂಪ್ಲೀಟ್ ಆಗಿ ಈ ಸಾಫ್ಟ್‌ವೇರ್ ಜೊತೆ ನೀವು ಹೇಗೆ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್‌ನ ಮ್ಯಾನೇಜ್ ಮಾಡ್ಕೋಬಹುದು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾರೆ. ಸೊ ಸೈನ್ ಅಪ್ ಆಗಿ ಎಕ್ಸ್‌ಪ್ಲೋರ್ ಮಾಡಿ. ಸೊ ಏನಾದ್ರು ಡೌಟ್ ಇದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡ್ತೀನಿ. ಸೊ ನಮ್ಮ ವೆಬ್‌ಸೈಟ್ ಲಿಂಕ್ ಹಾಗೇನೆ ನಮ್ಮ ಸಪೋರ್ಟ್ ಡೀಟೇಲ್ಸ್ ಆಡ್ ಮಾಡ್ತೀನಿ. ಏನಾದ್ರು ಕ್ವೆರೀಸ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.